58 ಕೋಟಿ ರೂಪಾಯಿ ವಂಚಿಸಿದ್ದ ಐವರನ್ನ ಬಂಧಿಸಲಾಗಿದೆ. ಸಂದೀಪ್, ಗುರುರಾಜ್, ಚಾರುಸ್ಮಿತಾ, ಅಂಬರೀಶ್ ಬಂಧನ ಆಗಿದೆ. ಕಬ್ಬನ್ ಪಾರ್ಕ್ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. 58 ಕೋಟಿ ರೂಪಾಯಿ ವಂಚಿಸಿದ್ರು ಈ ಐವರು ಆರೋಪಿಗಳು. ಸದ್ಯಕ್ಕೀಗ 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿರೋದು. ಸಂದೀಪ್, ಗುರುರಾಜ್, ಚಾರುಸ್ಮಿತಾ ಹಾಗೇನೆ ಅಂಬರೀಶ್ ಬಂಧಿತರು ಅನ್ನೋ ಮಾಹಿತಿ ಸಿಕ್ಕಿದೆ. ಇವರು ವಂಚನೆ ಮಾಡಿದ್ದಾರೆ. ಯಾರಿಗೆ ವಂಚನೆ ಮಾಡಿದ್ದಾರೆ ಅಂದ್ರೆ, ಮಣಿಪಾಲ್ ಗ್ರೂಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದ A1 ಆರೋಪಿ ಗುರುರಾಜ್ ಅನ್ನೋ ವ್ಯಕ್ತಿ ಕಂಪನಿ ಚೇರ್ಮನ್ ಖಾತೆಯಿಂದ ಮೊದಲು 7.65 ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ಫಸ್ಟ್ ಹಂತ ಹಂತವಾಗಿ 58 ಕೋಟಿಗೂ ಹೆಚ್ಚು ರೂಪಾಯಿಗಳ ವಂಚನೆಯನ್ನ ಅದಾದ್ಮೇಲೆ ಮಾಡಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ 38 ಲಕ್ಷದ ಫ್ಲಾಟ್ ಖರೀದಿ ಮಾಡಿದ್ದಾರೆ. ತಮಿಳುನಾಡಿನ ಶ್ರೀರಂಗಂನಲ್ಲಿ 32 ಲಕ್ಷದ ಮನೆ, ಜೊತೆಗೆ ಮುಂಬೈನ ಲೋಧಾ ಅಪಾರ್ಟ್ಮೆಂಟ್ನಲ್ಲಿ 95 ಲಕ್ಷದ ಫ್ಲಾಟ್ನೆಲ್ಲ ಇವರು ಖರೀದಿ ಮಾಡಿದಾರಂತೆ. 58 ಕೋಟಿ ರೂಪಾಯಿಗೂ ಹೆಚ್ಚು ವಂಚನೆಯನ್ನ ಕಂಪನಿ ಚೇರ್ಮನ್ ಖಾತೆಯಿಂದನೇ ಇವರು ಹಣವನ್ನ ಲಪಟಾಯಿಸಿರೋದು. ಕನಕಪುರ ರಸ್ತೆಯ ಪ್ರೆಸ್ಟೀಜ್ ಸಿಟಿಯಲ್ಲಿ 1.25 ಕೋಟಿ ಅಪಾರ್ಟ್ಮೆಂಟ್, ಜೊತೆಗೆ ಜಿಗಣಿಯಲ್ಲಿ 20 ಲಕ್ಷದ ಸೈಟ್ ಮತ್ತೆ 2 ಕಾರನ್ನ ಸದ್ಯಕ್ಕೆ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಮೇಲೆ ಅಂತ ಗೊತ್ತಾಗಿದೆ. ಮಣಿಪಾಲ್ ಗ್ರೂಪ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ A1 ಆರೋಪಿ ಗುರುರಾಜ್ ಕಂಪನಿ ಚೇರ್ಮನ್ ಖಾತೆಯಿಂದ ಸ್ವಲ್ಪ ಅಮೌಂಟ್ ಅನ್ನ ಈತ ಕನ್ನ ಹಾಕ್ತಾ ಬಂದಿದ್ದಾನೆ. ಸೊ ಈಗ ಹಂತ ಹಂತವಾಗಿ ಕನ್ನ ಹಾಕಿ 58 ಕೋಟಿಗೂ ಹೆಚ್ಚು ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಗಂಗಾಧರ್, ಕಂಪನಿ ಚೇರ್ಮನ್ ಖಾತೆಗೆ ಡೈರೆಕ್ಟ್ ಆಗಿ ಕನ್ನ ಹಾಕಿರೋದು ಈ ಆರೋಪಿಗಳು. ಬಟ್ ಕಂಪನಿ ಚೇರ್ಮನ್ ಗೊತ್ತಾಗಿಲ್ವಂತ, ಯಾವ ರೀತಿ ಬೆಳಕಿಗೆ ಬಂತು ಇಡೀ ಪ್ರಕರಣ? ಬಹುಶಃ ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ. ಮತ್ತೊಮ್ಮೆ ಕನೆಕ್ಟ್ ಮಾಡೋಣ, ನಮ್ಮ ರಿಪೋರ್ಟರ್ ಗಂಗಾಧರ್ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಂಪನಿ ಚೇರ್ಮನ್ ಖಾತೆಯಿಂದ ಮೊದಲು ಈ A1 ಆರೋಪಿ ಗುರುರಾಜ್ ಅನ್ನೋನು ಅಲ್ಲೇ ಕೆಲಸ ಮಾಡ್ತಾ ಇದ್ದ ಮಣಿಪಾಲ್ ಗ್ರೂಪ್ಸ್ ನಲ್ಲಿ. ಸೊ ಕಂಪನಿ ಚೇರ್ಮನ್ ಖಾತೆಯಿಂದ ಮೊದಲು 7.65 ಕೋಟಿಯನ್ನ ಲಪಟಾಯಿಸಿದ್ದಾನೆ. ಅದಾದ್ಮೇಲೆ ಹಂತ ಹಂತವಾಗಿ ದುಡ್ಡು ತೆಗೆದು 58 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈನ್ ಅಲ್ಲಿ ಈಗ ನಮ್ಮ ರಿಪೋರ್ಟರ್ ಗಂಗಾಧರ್ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಕಂಪನಿ ಚೇರ್ಮನ್ ಖಾತೆಗೆ ಡೈರೆಕ್ಟ್ ಆಗಿ ಕನ್ನ ಹಾಕಿದ್ದಾರೆ. ಕಂಪನಿ ಚೇರ್ಮನ್ ಗೊತ್ತಾಗಿಲ್ವಂತ, ಯಾವ ರೀತಿಯಾಗಿ ಬೆಳಕಿಗೆ ಬಂದಿದೆ ಇಡೀ ಪ್ರಕರಣ? ಎಸ್ ಶರ್ಮಿತಾ, ಏನು ಮಣಿಪಾಲ್ ಎಜುಕೇಶನ್ ಮತ್ತು ಮೆಡಿಕಲ್ ಗ್ರೂಪ್ ಕಂಪನಿಯಲ್ಲಿ ಕೆಲಸ ಮಾಡಿದಂತಹ ಡೆಪ್ಯೂಟಿ ಜನರಲ್ ಇತರೆ ಆರೋಪಿಗಳಿದ್ದಾರೆ. ಇವರು ಒಂದು ವಂಚನೆ ಮಾಡಿರುವಂತದ್ದು. ಅಂದ್ರೆ 2026 ಒಂದು ಮಣಿಪಾಲ್ ಎಜುಕೇಶನ್ ಮತ್ತು ಮೆಡಿಕಲ್ ಗ್ರೂಪ್ ನ ಚೇರ್ಮನ್ ಆಗಿರುವಂತಹ ರಂಜನ್ ಪೈ ಮತ್ತು ಶ್ರುತಿ ಪೈ ಅವರ ಖಾಸಗಿ ಖಾತೆಗಳಿಂದ ಹಾಗೂ ಅವರ ವಿವಿಧ ಅಂತಾರಾಷ್ಟ್ರೀಯ ಕಂಪನಿಗಳಿಂದ ಹಣವನ್ನ ಅಕ್ರಮವಾಗಿ ಅದೇ ಕಂಪನಿಯಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕೆಲಸ ಮಾಡ್ತಾ ಸಂದೀಪ್ ಗುರುರಾಜ್ ಮತ್ತು ಈತ ಒಂದು A1 ಆರೋಪ ಇರುವಂತಹ ಸಂದೀಪ್ ಗುರುರಾಜ್ ಈತ ತನ್ನ ಖಾತೆಗೆ ಮತ್ತೆ ತನ್ನ ಪತ್ನಿ ಹಾಗೂ ತನ್ನ ಸ್ನೇಹಿತರಾಗಿರುವಂತಹ ಅಮೃತ ಚೆಂಗಪ್ಪ ಮತ್ತೆ ವಿಶಾಲ್ ಸೋಮಣ್ಣ ಮತ್ತೆ ಮೀರಾ ಚಂದ್ರನವರ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದ. ಮತ್ತೆ ಆ ಹಣದಿಂದ ತನ್ನ ಪತ್ನಿ ಮತ್ತು ಸಂಬಂಧಿಕರು ಮತ್ತೆ ವ್ಯವಹಾರಿಕ ಪಾಲುದಾರಿಕೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ನಿವೇಶನ ಮತ್ತು ಸ್ವತ್ತುಗಳನ್ನ ಖರೀದಿ ಮಾಡಿದ್ರು. ಮತ್ತೆ ಇದಲ್ಲದೆ ವಿವಿಧ ಕಂಪನಿಗಳಲ್ಲಿ ಒಂದು ಕಂಪನಿಗಳನ್ನ ಈತನೇ ಒಂದು ಕಂಪನಿಗಳನ್ನ ಓಪನ್ ಮಾಡಿ ಅಲ್ಲಿ ಸುಮಾರು 62 ಕೋಟಿ ರೂಪಾಯಿ ಮೌಲ್ಯ ಮಾಡುವಂತಹ ಮೋಸ ಮಾಡಿರುವಂತದ್ದು. ಈ ಮೋಸ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಅಂತ ಈ ಕಬ್ಬನ್ ಪಾರ್ಕ್ ನಲ್ಲಿ ಕಂಪ್ಲೇಂಟ್ ಆಗಿತ್ತು. ಈ ಒಂದು ಪ್ರಕರಣವನ್ನ ಏನು DCP ಅವರ ನೇತೃತ್ವದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಕಾರ್ಯಾಚರಣೆ ನಡೆಸಿ 5 ಜನ ಆರೋಪಿಗಳನ್ನ ಈಗ ಒಂದು ಅರೆಸ್ಟ್ ಮಾಡುವಂತದ್ದು. ಮತ್ತು ಮೇನ್ ಆರೋಪಿ ಇದ್ದಾನೆ ಆತ ಕೂಡ ವಿದೇಶದಲ್ಲಿ ತಲೆ ಮರೆಸಿಕೊಂಡ್ರ ಹಿನ್ನೆಲೆಯಲ್ಲಿ ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್ ತಮ್ಮ ಇನ್ಫಾರ್ಮೇಶನ್ಗೆ.